ರಾಮ್ ಜಿಗಜಿಣಗಿ ಮುತ್ಯ ಅವರೇ ಹೇಳಿದ್ದು ನಮ್ಮ ಅಪ್ಪನ ಹೆಸರು ಚಂದಪ್ಪ ಅಲ್ಲ ಚಾಂದ್ ಸಾಬ್ ಅಂತೇಳಿ. ಚಾಂದ್ ಸಾಬ್ ಅಂದ್ರೆ ಮತ್ತೆ ಇವರು ಹಿಂದೂ ಧರ್ಮದವ್ರ ಇವರಪ್ಪ ಏನು ದಲಿತ ಏನಾರು ತಿಳ್ಕೊಂಡು ದಲಿತರಂದ್ರೆ ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ ನೀ ದಲಿತ ಅಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಗೊಡೆಯವ್ರಿದ್ದೀರಿ ಏನು ಹುಚ್ಚು ಮುಗಿತಿದ್ದೀವೋ ಮರೆ. स्वागत है आपका मॉडर्न एक्सप्रेस न्यूज में। मैं मुजीबुर रहमान अफजलपुर। रिपब्लिक पार्टी ऑफ इंडिया के सदस्य जनाब जितेंद्र कामले ने बीजेपी के रुकने पार्लियामान रमेश जिगजिणगी पर सख्त तनकीद करते हुए संगीन दावे किए हैं। इन्होंने कहा कि रमेश जिगजिणगी खुद को दलित रहनुमा के तौर पर पेश करते हैं, लेकिन इनकी शनाख्त के बारे में हकीकत व अवाम के सामने आनी चाहिए। जितेंद्र कामले ने दावा किया कि रमेश जिगजिणगी के वालिद का नाम चंदप्पा नहीं बल्कि चांद साहब था और इस हवाले से इनके बड़े भाई भी माजी में बयानात दे चुके हैं। ये तनाज़ा उस वक्त शुरू हुआ जब रमेश जिगजिणगी ने एक प्रेस कॉन्फ्रेंस में कहा कि किसी दलित को आरएसएस के बारे में सवाल पूछने का हक नहीं और जो आरएसएस को छेड़ता है इसका नाम व निशान मिट जाता है। इस बयान के बाद सियासी हलकों में शदीद रद्द-ए-अमल देखने में आया और मुल्क भर में नई बहस छिड़ गई। वाज़ा है कि ये मामला उस वक्त मजीद गर्म हुआ जब कर्नाटक के वजीर दाखिला प्रियंका खरगे ने अपने अहदे का अच्छा संभालते ही आरएसएस की रजिस्ट्रेशन और दस्तावेज के बारे में सवाल उठाए थे। इस पस मंजर में मुख्तलिफ सियासी जमातों और समाजी तंजीमों की जानिब से बयानात का सिलसिला जारी है। सियासी मुबस्सिरीन के मुताबिक इस मामले ने कर्नाटक समेत मुल्क भर में दलित सियासत, आरएसएस और सियासी शनाख्त के मौजूद पर एक नई बहस छेड़ दी है। ಗೃಹ ಸಚಿವರು ಸರ್ ಅದಕ್ಕಾಗಿ ಗೃಹ ಸಚಿವರು ನಾವು ಒಪ್ತೀವಿ ಏನ್ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳಬೇಕು ಏನು ಇದು ಅವನ ಕೆಲಸನ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಂದೇನು ಕೆಲಸ RSS ನಾಗ ನೋಡ್ರಿ RSS ತಂಟೆ ಯಾರು ಬಂದವರು ಉಳಿದಿಲ್ಲ. ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಸಿದ್ದರಾಮಪ್ಪ ಕಪಲ್ಲಿಯವರು ಮತ್ತು ಮಂಜು ಸಿಂಗೆ ಮತ್ತು ನಾನು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ವಿಷಯ ಏನಂದ್ರೆ ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಏನು ದಲಿತರು RSS ಅವ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಏನೋ ಹೇಳ್ಯಾರ. ಮೊದಲನೇದಪ್ಪ ಅಂತಂದ್ರೆ ಇವರಿಗೆ RSS ಅನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವರು ಮೊದಲನೇದಾಗಿ ಇವರು ಹಿಂದೂನೂ ಅಲ್ಲ, ಜಿಗಜಿಣಗಿ ಅವರು ದಲಿತರೂ ಅಲ್ಲ. ಹಂಗಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವರು ಹೇಳ್ತಾರೆ. ಈ ರಮೇಶ್ ಜಿಗಜಿಣಗಿ ಅವರು ಅಣ್ಣ ಇದ್ದಲ್ಲ ಸಿದ್ದರಾಮ್ ಜಿಗಜಿಣಗಿ ಮುತ್ಯ ಅವರೇ ಹೇಳಿದ್ದು ನಮ್ಮ ಅಪ್ಪನ ಹೆಸರು ಚಂದಪ್ಪ ಅಲ್ಲ ಚಾಂದ್ ಸಾಬ್ ಅಂತೇಳಿ. ಚಾಂದ್ ಸಾಬ್ ಅಂದ್ರೆ ಮತ್ತೆ ಇವರು ಹಿಂದೂ ಧರ್ಮದವ್ರ ಇವರಪ್ಪ ಏನು ದಲಿತರಿಗೆ ಏನೋ RSS ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಜಿಗಜಿಣಗಿ ಅವ್ರು ಕೇಳ್ತಾರೆ. ಆಮೇಲೆ RSSಗೆ ವಿರೋಧ ಹಾಕೊಂಡವರು ಯಾರೂ ಉಳಿದಿಲ್ಲ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರು ಗೊಡೆಯವ್ರಿದ್ದೀರಿ ಏನು ಹುಚ್ಚು ಮುದುಕಿದ್ದೀವೋ ಮರೆ ನೀ ಗೊತ್ತಿದಿಲ್ಲ. ಈ ಏನು RSSನ ವಂಶಸ್ಥರು ಅದಾರಲ್ಲ ಈ ಭೀಮಾ ಕೋರೆಗಾಂವದಾಗ ಈ RSSನ 28,000 ಸೈನಿಕರನ್ನು ಬರೀ ಕೇವಲ 500 ದಲಿತರು ಇವರು ಶಿರವನ್ನು ಚೆಂಡಾಡಿ ಭೀಮಾ ನದಿದಾಗ ಒಗೆದಿರ್ತಾರೆ. ಅದು ಏನಾರು ತಿಳ್ಕೊಂಡು ದಲಿತರಂದ್ರೆ ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ ನೀ ದಲಿತ ಅಲ್ಲ. ಅದಕ್ಕೆ ಜಿಗಜಿಣಗಿಯವರೇ ಇನ್ನು ಮುಂದೆ ನೀವು ಏನಾದರೂ ಮಾಡ್ತಿರ್ತಿದ್ರೆ ಯಾಕಂದ್ರೆ ನಿಮ್ಮದೇನು ರಾಜಕೀಯ ಜೀವನ ಚಾಲುವಾಗ್ಯದಲ್ಲ ಅದೇ ಮತಕ್ಷೇತ್ರದಾಗೆ ಹುಟ್ಟಿ ನಿಮ್ಗೆ ನಾವು ನಿಮ್ಮ ಇಲೆಕ್ಷನ್ ಹೆಂಗೆ ನೀವು ನೆಗಲುತ್ತ ರೈತಕ್ಕೆ ನಿಂದಿರ್ತಿದ್ರಲ್ಲ ಅದನ್ನೆಲ್ಲ ಗೊತ್ತದ ನಮಗೆ. ನಿಮ್ಮದು ನಿಮ್ಮ ಚಾನ್ಸ್ ಸಾಬ್ ಅನ್ನೋದು ನಮಗೆ ಮೊದಲೇ ಗೊತ್ತದ. ನಾವು ಎಂದು ಹೇಳಕ್ಕೆ ಹೋಗಿಲ್ಲ, ಮತ್ತು ಬೇರೆದವ್ರನ್ನೂ ಹೇಳಿಲ್ಲ. ನಿಮ್ಮ ಅಣ್ಣೆ ಸಿದ್ದರಾಮ್ ಜಿಗಜಿಣಗಿ ಮತ್ತು ನೀವೇನೇನು ಅನ್ಯಾಯ ಮಾಡಿರಿ. ಈ ಅಂಬೇಡ್ಕರ್ ಭವನ ತರಗದಾಗ ಭವನಕ್ಕೆ ಕೊಟ್ಟ ಜಾಗ ಒಳಗೆ ನಿಮ್ಮ ಅಕ್ಕನ ಮನೆ ಕಟ್ಟಿರಿ. ಇಂಥವು 108 ಪಾಪ ಬೇರೆ ನಾವ್ಯಾರೂ ಅದನ್ನು ಅರ್ಜಿ ಕೊಟ್ಟಿಲ್ಲ. ಇದೇ ಸಿದ್ದರಾಮ್ ಜಿಗಜಿಣಗಿ ಅವರೇ ರಮೇಶ್ ಜಿಗಜಿಣಗಿ ಅಣ್ಣೆ ಅದನ್ನು DC ಅವ್ರಿಗೆ ಅರ್ಜಿ ಕೊಟ್ಟು 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 ಮುದಕ್ಕೆ ಸತ್ತು ಹೋಯ್ತದು. ನಿಜವಾದ ಒಂದು ಸಮಾಜ ಕಳಕಳಿ ಉಳ್ಳಂಥ ವ್ಯಕ್ತಿತ್ವ ಅದು. ಅಂಥ ಅಣ್ಣತಮ್ಮರು ಇದ್ರೂ ನಿನಗೆ ಏನು
ಅವರು ಮರು ಹಿಡ್ದದು ಏನು ಸುದ್ದಿಯೋ ಯಾರ ಬಗ್ಗೆ ಮಾತಾಡ್ಲತ್ತಿ. ಅಲ್ಲ ನಾ ಏನು ಹೇಳತ್ತೀನಿ, RSSನ ಇವ್ರೇನು ವಂಶಸ್ಥರಲ್ಲ, ಇವರಿಗೆ ನಾವು ಬರೀ 500 ಮಂದಿ 28,000 ಮಂದಿ ಕಡ್ದವ್ರು ಇದ್ದೇವೆ. ನೀನು ನಮಗೆ ಖರ್ಗೆ ಗಂಧಿಸ್ಲಾಗ ಬರ್ತಿ. ಪ್ರಿಯಾಂಕ್ ಖರ್ಗೆ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಂಡು ನಾವೇನು ಭಾಳ ಸೂರತಲ್ಲ, ನಾವು ಸೂರ್ ಇದ್ದೇವೆ, ನಮ್ಮ ರತ್ನಾಗ ಐತಿ ಅದು ಸೂರ್ತನ. ನೀ ನಮ್ಮ ವಂಶಸ್ಥ ಅಲ್ಲ, ನೀ ನಮ್ಮ ಹಿಂದೂ ಧರ್ಮನೂ ಅಲ್ಲ, ನಮ್ಮ ಬಗ್ಗೆ ನೀನು ಮಾತಾಡೋ ಹಕ್ಕು ನಿನಗೇನೈತಿ? ಅದಕ್ಕಾಗಿ ಇದನ್ನು ಒಂದು ಎಚ್ಚರಿಕೆ ರೂಪವಾಗಿ ಜಿಗಜಿಣಿ ಅವರಿಗೆ ಹೇಳ್ತಾ ಇದ್ದೇನೆ. और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।